ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗ್ತಿದೆ ನೋಡಿ. 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಿದೆ. ಇನ್ನೊಂದು ಕಡೆಗೆ 33ನೇ ಕಂತಿನ ಹಣ ಬಗ್ಗೆ ಇನ್ನು ಮುಖ್ಯವಾಗಿ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ಗೊತ್ತಾ? ಎಲ್ಲಾ ಗೃಹಲಕ್ಷ್ಮಿಯವರು ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇನ್ನು ಕರ್ನಾಟಕ ರಾಜ್ಯದಂತ ಗುಟ್ಕಾ, ಪಾನ್ ಮಸಾಲ, ತಂಬಾಕುಗಳನ್ನ ಬ್ಯಾನ್ ಮಾಡಲಾಗಿದೆ 1 ವರ್ಷಗಳ ಕಾಲ. ಆದ್ರೆ ವೀಕ್ಷಕರೇ, ಒಂದು ದೊಡ್ಡ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಗುಟ್ಕಾ ತಿನ್ನೋರ್ಗಾಗಿರ್ಬೋದು ಅಥವಾ ಮಾರಾಟ ಮಾಡೋರ್ಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ದೊಡ್ಡ ಒಂದು ನಿಯಮ ಕರ್ನಾಟಕದಲ್ಲಿ ಜಾರಿಗೆ ಬರ್ತಾ ಇದೆ. ಇನ್ನು 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ. ಹೌದು, ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ನಿಮಗೆ ಗೊತ್ತಿದ್ದಾವೆ, ಪಂಚ ಗ್ಯಾರಂಟಿಗಳು. ಆದ್ರೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು 7ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿಗಳು ಯಾವುದು ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೇವೆ. ಇನ್ನು ನಮ್ಮ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳು ಜಾರಿಗೆ ಬರ್ತಿದ್ದಾವೆ. ಅಂದ್ರೆ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬರಲಿದ್ದಾವೆ. ಹಾಗೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ನೋಟುಗಳ ಕತೆ ಏನಾಗುತ್ತೆ ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಮನೆಯಲ್ಲಿ ನೋಟ್ ಇಟ್ಟವರು ವಿಡಿಯೋನ ಪೂರ್ತಿಯಾಗಿ ನೋಡಿ, ದೊಡ್ಡ ಮಾಹಿತಿ ಅಂತಾನೆ ಹೇಳ್ಬಹುದು. ಇನ್ನು ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ಗೃಹಲಕ್ಷ್ಮಿಯರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಹಣ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಿದೆಯಾ? ಯಾಕಂದ್ರೆ ತುಂಬಾ ಜನ ಹಣ ಬಂದಿದೆ ಅಂತ ಹೇಳ್ತಾರೆ, ಕೆಲವರು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಒಟ್ಟು 2,443 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ. 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರುವಂತದ್ದು. ಸೊ ಪ್ರತಿಯೊಂದು ಅಕೌಂಟ್ಗೂ ಕೂಡ ಹಣ ಬರಬೇಕಂದ್ರೆ ಇಲ್ಲಿ 10 ದಿನದ ಸಮಯ ಮಿನಿಮಮ್ ಬೇಕಾಗುತ್ತೆ. ಸೊ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು? ಮೊದಲು ಒಂದು ವಾರದವರೆಗೂ ನೀವು ಕಾಯಬೇಕಾಗುತ್ತೆ. 1 ವಾರ 10 ದಿನ ಆದ್ರೂ ಕೂಡ ಹಣ ನಿಮ್ಮ ಅಕೌಂಟ್ಗೆ ಬಂದಿಲ್ಲ, ನಿಮಗೆ 30ನೇ ಕಂತು ಬಂದಿಲ್ಲ, 31ನೇ ಕಂತು ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ವೀಕ್ಷಕರೇ? ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಸೊ ಅವಾಗ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಸಿಗಬಹುದು. ಯಾಕಂದ್ರೆ ಈಗಾಗಲೇ ಅನುಮಾನಾಸ್ಪದ ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಹಣ ಹಾಕೋದು ತಡೆ ಹಿಡಿದಿದ್ದಾರೆ. ಇನ್ನು ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇತ್ತು, ಅದನ್ನು ಕೂಡ ನಿಲ್ಲಿಸಲಾಗಿದೆ. ತೆರಿಗೆ ಪಾವತಿದಾರರಾಗಿದ್ದ ಮತ್ತು GST ರಿಟರ್ನ್ಸ್ ಮಾಡ್ತಿದ್ದವರ ಒಂದು ಗೃಹಲಕ್ಷ್ಮಿ ಹೆಸರುಗಳನ್ನು ಕೂಡ ಒಂದು ಹಣವನ್ನ ಕೊಡೋದು ಬಂದ್ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ನೀವು ಕೊಡಬಹುದು. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಅಂದ್ರೂ ಇದು ಮರು ಪರಿಶೀಲನೆ ಅಂತ ಕೂಡ ಇಲ್ಲಿ ಕರಿಬಹುದು. ಸೊ SIR ಪ್ರಕ್ರಿಯೆ ಮುಗಿದ ತಕ್ಷಣ ಗೃಹಲಕ್ಷ್ಮಿಯರ ಮನೆಗೆ ದಾಖಲೆಗಳ ಪರಿಶೀಲನೆ ಕೂಡ ನಡೆಯುತ್ತೆ. ಹೌದು, ಅಧಿಕೃತವಾಗಿ ಒಂದು ಅಪ್ಡೇಟ್ ಸರ್ಕಾರದಿಂದ ಬಂದಿರುವಂತದ್ದು. ಸೊ SIR ಪ್ರಕ್ರಿಯೆ ಮುಗಿದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ ನ ಡೇಟಾ ಬೇಸ್ ನ ಆಧಾರದ ಮೇಲೆ ಗೃಹಲಕ್ಷ್ಮಿಯರ ಹೆಸರುಗಳಾಗಿರ್ಬೋದು ಮತ್ತು ನೈಜ ಫಲಾನುಭವಿಗಳು ಯಾರು ಎಂಬುದನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಅಂದ್ರೆ ಪ್ರತಿ ಬಾರಿ ಕೂಡ ಹಣವನ್ನ ಹಾಕ್ಬಿಡ್ತಿದ್ರು. ಮರು ಅರ್ಜಿ ಪ್ರಕ್ರಿಯೆ ಮುಗಿದ ಬಳಿಕ ಯಾರು ನೈಜ ಫಲಾನುಭವಿಗಳಿದ್ದೀರಾ ಅವರಿಗೆ ಮಾತ್ರ ಹಣ ಖಂಡಿತವಾಗ್ಲೂ ಬರುತ್ತೆ. ಅನರ್ಹರಿಗೆ, ನಕಲಿ ಫಲಾನುಭವಿಗಳಿಗೆ ಹಣ ಬರೋದು ಬಂದ್ ಆಗುತ್ತೆ. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ನೀವು ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲಾ ಕೂಡ ರೆಡಿ ಇಟ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಕಡ್ಡಾಯವಾಗಿ ಉಳಿಬೇಕು. ನೋಡಿ, SIR ಪ್ರಕ್ರಿಯೆಯಿಂದ ಏನಾಗುತ್ತೆ, ಯಾರೆಲ್ಲ ನಕಲಿ ಫಲಾನುಭವಿಗಳು ಇರ್ತಾರೆ, ಡಬಲ್ ವೋಟಿಂಗ್ ಇರುತ್ತೆ, ಮತ್ತೆ ಯಾರೆಲ್ಲ ಬೇರೆ ರಾಜ್ಯದವರು ಇರ್ತಾರೆ ಅವರೆಲ್ಲರ ಮತಪಟ್ಟಿಯಿಂದ ಹೆಸರು ಹೋಗುತ್ತೆ. ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಮತಪಟ್ಟಿಯಲ್ಲಿ ಉಳಿಯುವಂತೆ ಅವಕಾಶ ಇರುತ್ತೆ. ಸೊ ಯಾರೆಲ್ಲ ಒಂದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗ್ತಾರೆ, ಯಾರೆಲ್ಲ ಮತಪಟ್ಟಿಯಿಂದ ಹೆಸರು ಹೋಗುತ್ತೆ ಅಂತವರಿಗೆ ಹಣ ಬರೋದಿಲ್ಲ. ಹೌದು ವೀಕ್ಷಕರೇ, ಯಾರದ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ ಅವರಿಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಮತ್ತೆ ಇತ್ತ ಪಿಂಚಣಿ ಹಣನೂ ಬರಲ್ಲ, ರೇಷನ್ ಕಾರ್ಡ್ ಯೋಜನೆ ಲಾಭನೂ ಕೂಡ ಸಿಗೋದಿಲ್ಲ. ಇದು ನಾವು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ SIR ಪ್ರಕ್ರಿಯೆ ಮುಗಿದ ಬಳಿಕ ಯಾರದ್ದು ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ. ಈಗ 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಿದೆ. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು 1 ವಾರದವರೆಗೂ ಕಾಯಬೇಕು. ಇಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ವಾ ಚೆಕ್ ಮಾಡ್ಕೋಬೇಕು. ಕಡ್ಡಾಯವಾಗಿ DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ಆಗಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿ ಏನಾದ್ರೂ ಎರರ್ ಅಂತ ಬಂದಿದ್ರೆ ಅಥವಾ ಏನಾದ್ರೂ ಫೇಲ್ಡ್ ಅಂತ ಆಪ್ಷನ್ ಬಂದಿದ್ರೆ ಅಲ್ಲಿ ನಿಮಗೆ ಏನಾದ್ರೂ ಲೋಪ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಪ್ರತಿಯೊಬ್ಬರು ಕೂಡ ಹಣ ಇನ್ನೂ ಕೂಡ ಜಮೆ ಆಗ್ತಿದೆ. ಒಂದು ಕಡೆಗೆ ದಾಖಲೆಗಳ ಪರಿಶೀಲನೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಿರಬಹುದು, ಆದ್ರೆ ಒಂದು ಕಡೆಗೆ ಹಣ ಕೂಡ ಬಿಡುಗಡೆ ಆಗ್ತಿದೆ. ನೋಡಿ, 15 ದಿನದ ಗ್ಯಾಪ್ ಅಲ್ಲಿ 31ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಈಗ 32ನೇ ಕಂತು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಬರೋ ದಿನ 33ನೇ ಕಂತು ಹಣ ಕೂಡ ಆದಷ್ಟು ಬೇಗನೆ ಬಿಡುಗಡೆ ಆಗಲಿದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಕೂಡ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಂತ ಗುಟ್ಕಾ ಮತ್ತು ಪಾನ್ ಮಸಾಲ, ತಂಬಾಕು, ನಿಕೋಟಿನ್ ಹೊಂದಿದ ಗುಟ್ಕಾಗಳ ಮಾರಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ಹೌದು, ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವ
ಎಲ್ಲಾ ರೀತಿಯ ಗುಟ್ಕಾ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಅವುಗಳ ಉತ್ಪಾದನೆ ಮಾಡೋರು, ತಯಾರಿಕೆ ಮಾಡೋರು, ಸಂಗ್ರಹಣೆ ಮಾಡೋರು, ಸಾಗಾಣಿಕೆ ಮತ್ತು ವಿತರಣೆ ಮಾಡೋರು, ಮಾರಾಟ ಮಾಡೋರು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ. ಅಂದ್ರೆ ಇದು ಆಹಾರ ಸುರಕ್ಷತಾ ಇಲಾಖೆ ಆದೇಶ ಹೊರಡಿಸಿರುವಂತದ್ದು. ಸೊ ವೀಕ್ಷಕರೇ, 1 ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಈ ಒಂದು ಬ್ಯಾನ್ ಜಾರಿಯಲ್ಲಿರುತ್ತೆ. ನಮ್ಮ ರಾಜ್ಯದಲ್ಲಿ ಪಾನ್ ಮಸಾಲ, ಗುಟ್ಕಾ ಸಂಪೂರ್ಣ ಬ್ಯಾನ್ ಅಂತ ಹೇಳ್ಬೋದು. ಬಿಡಿ ಬಿಡಿಯಾಗಿ ಮಾರಾಟ ಮಾಡೋದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಎಂಬ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ತುಂಬಾ ಜನ ಬಿಡಿ ಬಿಡಿಯಾಗಿ ಮಾರಾಟ ಮಾಡ್ತಿದ್ರಲ್ಲ, ಅದಕ್ಕೂ ಕೂಡ ಈಗ ಬ್ರೇಕ್ ಹಾಕಲಾಗಿದೆ. ಸೊ ತುಂಬಾ ಜನ ಡಬ್ಬಿಯಲ್ಲಿ ಮಾರಾಟ ಮಾಡ್ತಿದ್ರು, ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡ್ತಿದ್ರು. ಯಾವುದೇ ಮಾದರಿ ಪಾನ್ ಮಸಾಲ ಮಾರಾಟ ಮಾಡುವಂತಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದರಿಂದಾಗಿ ಗುಟ್ಕಾ ನಿಷೇಧದಿಂದ ಪಾರಾಗಲು ತಂಬಾಕು ಹಾಗೂ ಅಡಿಕೆಯನ್ನ ಬಿಡಿ ಬಿಡಿ ಭಾಗವಾಗಿ ಮಾರುತ್ತಿದ್ದ ಕಂಪನಿಗಳ ಅಡ್ಡದಾರಿಗೂ ಕೂಡ ಬ್ರೇಕ್ ಬಿದ್ದಂತಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ನಿರ್ಧಾರದಿಂದ ಅಡಕೆ ಬೆಳೆಗಾರರ ಮೇಲೆ ಆಗುವ ಪರಿಣಾಮ ಏನು ಎಂಬುದರ ಬಗ್ಗೆ ಚರ್ಚೆ ಈಗ ಆರಂಭವಾಗಿರುವಂತದ್ದು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವ ಗುಟ್ಕಾ, ತಂಬಾಕು, ಪಾನ್ ಮಸಾಲಗಳನ್ನ ಮಾರಾಟ ಮಾಡೋದನ್ನ ನಿಷೇಧ ಹೇರಲಾಗಿದೆ. ಒಂದು ವೇಳೆ ಯಾರಾದ್ರೂ ಮಾರಾಟ ಮಾಡಿದರೆ, ತಯಾರು ಮಾಡಿದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಮಾತ್ರ ಅಲ್ಲ, ಅವರಿಗೆ ಶಿಕ್ಷೆ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದು ಈಗ ನಿಷೇಧ ಮಾಡಲಾಗಿರೋದ್ರಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಒಂದು ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನೀವು ನಮಗೆ ತಿಳಿಸಬಹುದು. ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ರು. ನಿಷೇಧ ಬರುವಂತಹ ಅಂಶಗಳು ಏನಾದರೂ ಗುಟ್ಕಾದಲ್ಲಿ ಪತ್ತೆ ಆದ್ರೆ ಅವುಗಳನ್ನ ಬ್ಯಾನ್ ಮಾಡ್ತೀನಂತ. ಸೊ ಅದು ಈಗ ಪತ್ತೆ ಆಗಿರ್ಬೋದು. ಸೊ ಬ್ಯಾನ್ ಅನ್ನ ಮಾಡಲಾಗಿದೆ 1 ವರ್ಷಗಳ ಕಾಲ ಅಂತ ಹೇಳಲಾಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಅಲ್ಲ, 6 ಅಲ್ಲ, ಒಟ್ಟು 7 ಗ್ಯಾರಂಟಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. 6ನೇ ಗ್ಯಾರಂಟಿ ಯಾವುದು ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರೇ, ಈ ಖಾತಾ ಯೋಜನೆ. ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡುವ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುತ್ತೆ. ಕರ್ನಾಟಕ ರಾಜ್ಯದಿಂದ ಇದನ್ನ ವಿಸ್ತೀರ್ಣ ಕೂಡ ಮಾಡಿರುವಂತದ್ದು. ಇನ್ನು 7ನೇ ಗ್ಯಾರಂಟಿ ಯಾವುದು ಅಂತ ನೀವು ಕೇಳೋದಾದ್ರೆ, ಕುಡಿಯುವ ನೀರಿನ ಯೋಜನೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು, ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಊರುಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇನ್ನೂ ಕೂಡ ಇದೆ. ಸೊ ಅದನ್ನ ಹೋಗಲಾಡಿಸಲಾಗುತ್ತೆ. ಅಂದ್ರೆ ಯಾರಿಗೂ ಕೂಡ ನೀರಿನ ಸಮಸ್ಯೆ ಮುಂದಿನ ಬರೋ ದಿನಗಳಲ್ಲಿ ಇರಬಾರದು. ಇದು ನಮ್ಮ 7ನೇ ಗ್ಯಾರಂಟಿ ಆಗಿದೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ಎನ್ ವ್ಯಾಲಿ 2027ರ ಒಳಗೆ ಕಾಮಗಾರಿ ಪೂರ್ಣ ಮಾಡೋದರ ಮೂಲಕ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಗೆ ಕಡಿವಾಣ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿರುವಂತದ್ದು. ಸೊ ವೀಕ್ಷಕರೇ, ಇದು ಇಂಪಾರ್ಟೆಂಟ್ ಆಗಿ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕುಡಿಯುವ ನೀರಿನ ಯೋಜನೆ, ನಮ್ಮ ಜಲ ಯೋಜನೆ 7ನೇ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಾ ಊರುಗಳಲ್ಲೂ ಕೂಡ ಇದೆ. ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಸೊ ಅಲ್ಲೂ ಕೂಡ ಈ ಒಂದು ನೀರಿನ ಯೋಜನೆ ಜಾರಿಗೆ ಬಂದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು, ಮತ್ತೆ ನಿಮ್ಮ ಹತ್ರ ಒಂದು APL ಕಾರ್ಡ್ ಇರ್ಬೋದು, ನೀವೆಲ್ಲರೂ ಕೂಡ ಈ KYC ಕಡ್ಡಾಯವಾಗಿ ಮಾಡಿಸಬೇಕು. ಇಲ್ಲ ಅಂದ್ರೆ ನಿಮಗೆ ರೇಷನ್ ವಿತರಣೆ ಇರೋದಿಲ್ಲ. ಸ್ಪೆಷಲಿ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಈ KYC ಮಾಡಿಸೋದಕ್ಕೆ ಈ ತಿಂಗಳು ಕೊನೆಯ ಅವಕಾಶ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳಿಂದ ಪಡಿತರ ವಿತರಣೆ ಬಂದಾಗುತ್ತೆ ಅಂತ ಹೇಳ್ಬೋದು. ಇನ್ನು 2ನೇದಾಗಿ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಲಕ್ಷಾಂತರ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಿದ್ದಾವೆ. ಕೆಲವರು ಸಾಲ ಮಾಡಿರ್ತಾರೆ, ಅಂದ್ರೆ ಬ್ಯಾಂಕುಗಳಲ್ಲಿ ಸಾಲ ಮಾಡಿರ್ತಾರಲ್ಲ, ಅವಾಗ ಬ್ಯಾಂಕ್ನವರು ITR ಕೇಳ್ತಾರೆ. ಯಾರೆಲ್ಲ ಅವಾಗ ITR ಅನ್ನ ಫೈಲ್ ಮಾಡಿರ್ತಾರೆ ಅವರನ್ನು ಕೂಡ ಆದಾಯ ತೆರಿಗೆದಾರರು ಅಂತ ಇಲ್ಲಿ ಪರಿಗಣಿಸಿದ್ರೆ, ಒಂದು ವೇಳೆ ಅದನ್ನ ಪರಿಗಣಿಸಿದ್ರೆ ಇನ್ನೂ ಸಾವಿರಾರು ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಅಂದ್ರೆ ಅವರ BPL ಕಾರ್ಡು ಬಂದ್ ಆಗೋ ಸಾಧ್ಯತೆ ಇದೆ. ಸೊ ಇದಕ್ಕೆ ಸರ್ಕಾರ ಯಾವ ತರ ಟೆಕ್ನಿಕಲ್ ಸೊಲ್ಯೂಷನ್ ಹುಡುಕುತ್ತೆ, ಇದರ ಬಗ್ಗೆ ಮುಂದಿನ ಬರೋ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಸಿಗಬಹುದು. ಸರ್ಕಾರದಿಂದ ಒಂದು ಅಪ್ಡೇಟ್ ಬರೋದಿದೆ. ಸೊ ಯಾವಾಗ ಬರುತ್ತೆ ಅವಾಗ ನಾವು ಕಾದು ನೋಡಬೇಕಾಗಿದೆ. ಇದು ಸದ್ಯಕ್ಕೆ ಹೇಳ್ಬೇಕಂದ್ರೆ ಒಟ್ಟು 7 ಲಕ್ಷ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದೆ. ಇದೊಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಗುರುತು ಕೊಟ್ಟಿರೋ ಪ್ರಕಾರ 7 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ಅನರ್ಹ ಕಾರ್ಡುಗಳು. ಅಂದ್ರೆ APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಅಲ್ಲಿ ಇದ್ದಾರೆ. ಸೊ ಅವರನ್ನ ಮತ್ತೆ APL ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರಂತೆ. ಸೊ ಇದರಲ್ಲಿ ಯಾರ್ದೆಲ್ಲ ಕಾರ್ಡ್ ಇದೆ ಅದು ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ 4 ಲಕ್ಷ ಕಾರ್ಡ್ಗಳು ಆಲ್ರೆಡಿ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಇನ್ನು 3 ಲಕ್ಷ ಕಾರ್ಡ್ಗಳು ಬಾಕಿ ಇರುವಂತದ್ದು. ಅವುಗಳನ್ನು ಕೂಡ ಚೆಕ್ ಮಾಡಿ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಈಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ವಿತರಣೆ. ಹೌದು, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳೊಳಗೊಂಡ ಇಂದಿರಾ ಫುಡ್ ಕಿಟ್ ಏನಿದೆ, ಇದು ನಿಮಗೆ ನವೆಂಬರ್ ತಿಂಗಳ ಒಳಗೆ ವಿತರಣೆ ಆಗುವ ಸಾಧ್ಯತೆ ಇದೆ. 6,000 ಕೋಟಿ ರೂಪಾಯಿ ಒಂದು ಬಾರಿ 1 ವರ್ಷಕ್ಕೆ ಒಂದು ಯೋಜನೆ ಆಗಿದೆ. ಅಂದ್ರೆ ಇದನ್ನ ಟೆಂಡರ್ ಪ್ರಕ್ರಿಯೆ ಮೂಲಕ ಪೂರ್ಣ ಮಾಡಬೇಕು ಅಂತ ಸರ್ಕಾರ ಹೇಳಿದೆ. ಸೊ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದ್ದು ಇನ್ನು ಕೆಲವೇ ತಿಂಗಳಲ್ಲಿ, ಅಂದ್ರೆ 1-2 ತಿಂಗಳಲ್ಲಿ ಈ ಒಂದು ಇಂದಿರಾ ಕಿಟ್ ಯೋಜನೆ ಪ್ರಾರಂಭವಾಗಲಿದೆ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಅಂತಾನೆ ಹೇಳ್ಬೋದು. ಒಂದು ಕಡೆಗೆ ಕೇಂದ್ರ ಸರ್ಕಾರ ನಿಮಗೆ
ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಿದೆ. ಇಂಥ ನಿಮಗೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕೂಡ ಸಿಗಲಿದ್ದಾವೆ. ಒಂದು ಕುಟುಂಬಕ್ಕೆ 1 ಇಂದಿರಾ ಕಿಟ್ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮ ಭಾರತ ದೇಶಾದ್ಯಂತ ಮತ್ತು ಕರ್ನಾಟಕದಲ್ಲೂ ಕೂಡ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳು ಚಲಾವಣೆಗೆ ಬರಲಿದ್ದಾವೆ. ಹೌದು, ಈಗಿರುವ ನೋಟುಗಳ ಜೊತೆಗೆ ಪ್ಲಾಸ್ಟಿಕ್ ನೋಟುಗಳು ಕೂಡ ಜಾರಿಗೆ ಬರಲಿದ್ದಾವೆ. ಅಂದ್ರೆ ಜನರ ಕೈಗೆ ಇವುಗಳು ಸಿಗೋದು ಯಾವಾಗ? 2027ರಲ್ಲಿ. ಹೌದು, ಮುಂದಿನ ವರ್ಷದಿಂದ ಪ್ಲಾಸ್ಟಿಕ್ ಪಾಲಿಮರ್ ನೋಟ್ಸ್ಗಳು ಭಾರತದಲ್ಲಿ ಚಲಾವಣೆಗೆ ಬರಲಿದ್ದಾವೆ. ಮೊದಲ ಹಂತದಲ್ಲಿ, ಆರಂಭಿಕ ಹಂತದಲ್ಲಿ 10 ಮತ್ತು 20 ರೂಪಾಯಿ ಮುಖದ ಪ್ಲಾಸ್ಟಿಕ್ ನೋಟುಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ RBI ಕಡೆಯಿಂದ RBI ಗವರ್ನರ್ ಅವರು ಸಂಜಯ್ ಮಲ್ಹೋತ್ರಾ ಅವರು ಪ್ಲಾಸ್ಟಿಕ್ ನೋಟುಗಳ ಕಾಲಮಿತಿಯನ್ನು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಈ ಒಂದು 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳು ಅಂದ್ರೆ ಇವುಗಳು ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಹರಿಯುತ್ತೀನಂದ್ರೂ ಕೂಡ ಹರಿಯೋದಿಲ್ಲ, ಮತ್ತು ಇವುಗಳನ್ನು ನಕಲಿ ಮಾಡೋದು ಕೂಡ ತುಂಬಾ ಕಷ್ಟಕರ. ಸೊ ನಕಲಿ ಡೂಪ್ಲಿಕೇಟ್ ನೋಟುಗಳ ಹಾವಳಿ ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಭಾರತದ ಎಕನಾಮಿಗೂ ಕೂಡ ತುಂಬಾ ಒಳ್ಳೇದಂತೆ. ಸೊ ಇವುಗಳು 10 ರೂಪಾಯಿ 20 ರೂಪಾಯಿದು ಮುಖಬೆಲೆ ನೋಟುಗಳು ವರ್ಕೌಟ್ ಆಯಿತು ಅಂದ್ರೆ ಭಾರತದ ಎಲ್ಲಾ ಒಂದು ಹವಾಮಾನಗಳಲ್ಲೂ ಕೂಡ ಇವುಗಳನ್ನು ಚೆಕ್ ಮಾಡ್ತಾರೆ. ನೋಡಿ, ರಾಜಸ್ಥಾನದಲ್ಲಿ ತುಂಬಾ ಬಿಸಿಲಿರುತ್ತೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಇನ್ನು ತಮಿಳುನಾಡಿನಲ್ಲೂ ಮಿಕ್ಸ್ ಇರುತ್ತೆ. ಸೊ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ, ಎಲ್ಲಾ ಒಂದು ರಾಜ್ಯಗಳಲ್ಲೂ ಕೂಡ ಇವುಗಳನ್ನ ಪ್ರಾರಂಭಿಕದಲ್ಲಿ ಟ್ರಯಲ್ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಎಲ್ಲಾ ಹವಾಮಾನದಲ್ಲೂ ಕೂಡ 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ಪ್ಲಾಸ್ಟಿಕ್ ನೋಟುಗಳು ವರ್ಕ್ ಆಯಿತು ಅಂದ್ರೆ ಮುಂದೆ 50 ರೂಪಾಯಿ 100 ರೂಪಾಯಿ ನೋಟುಗಳ ಕೂಡ ಪ್ಲಾಸ್ಟಿಕ್ ನಲ್ಲಿ ಬಿಡುಗಡೆ ಮಾಡುವ ಸುಳಿವನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಇವುಗಳನ್ನ ಟ್ರಯಲ್ ರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ವರ್ಕೌಟ್ ಆಯಿತು ಅಂದ್ರೆ ದೊಡ್ಡ ಮುಖಬೆಲೆ ನೋಟುಗಳನ್ನು ಕೂಡ ಪ್ಲಾಸ್ಟಿಕ್ ನೋಟುಗಳಾಗಿ ಬದಲಾವಣೆ ಆಗ್ತವೆ. ಆದ್ರೆ ಈಗಿದ್ದ ನೋಟುಗಳ ಜೊತೆಗೆ ಇವುಗಳನ್ನ ಚಲಾವಣೆಗೆ ತರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನೋಟ್ಗಳನ್ನ ಬ್ಯಾನ್ ಮಾಡೋದಿಲ್ಲ ಅಂತಾನೂ ಕೂಡ RBI ಹೇಳಿದೆ ಮತ್ತು ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.